ಪ್ರಿಪೊಸಿಷನ್ಸ್ನಲ್ಲಿ ಇವತ್ತು ನಾವು ಒಳಗೆ ಅಂದರೆ ಇನ್ ಮತ್ತು ಇನ್ಸೈಡ್ ಈ ಎರಡು ಶಬ್ದಗಳನ್ನು ಹೇಗೆ ಉಪಯೋಗಿಸಬೇಕು ಅಂತ ಕಲಿಯೋಣ. ಇನ್ ಅಂದರೆ ಒಂದು ಮುಚ್ಚಿದ ಜಾಗದ ಅಥವಾ ದೊಡ್ಡ ಪ್ರದೇಶದ ಒಳಗೆ ಇರುವುದನ್ನು ಸೂಚಿಸಲು ಬಳಸುತ್ತೇವೆ. ಇನ್ ಅಂದರೆ ಒಂದು ಮುಚ್ಚಿದ ಜಾಗದ ಅಥವಾ ದೊಡ್ಡ ಪ್ರದೇಶದ ಒಳಗೆ ಇರುವುದನ್ನು ಸೂಚಿಸಲು ಬಳಸುತ್ತೇವೆ. ಉದಾಹರಣೆಗೆ, ಅವನು ಕಾರಿನ ಒಳಗಿದ್ದಾನೆ. ಹಿ ಈಸ್ ಇನ್ ದ ಕಾರ್. ಅವನು ಕಾರಿನ ಒಳಗಿದ್ದಾನೆ. ಹಿ ಈಸ್ ಇನ್ ದ ಕಾರ್. ನೀರು ಬಾಟಲಿಯಲ್ಲಿದೆ. ವಾಟರ್ ಈಸ್ ಇನ್ ದ ಬಾಟಲ್. ನೀರು ಬಾಟಲಿಯಲ್ಲಿದೆ. ವಾಟರ್ ಈಸ್ ಇನ್ ದ ಬಾಟಲ್. ಹಣ್ಣುಗಳು ಬುಟ್ಟಿಯಲ್ಲಿವೆ. ಫ್ರೂಟ್ಸ್ ಆರ್ ಇನ್ ದ ಬಾಸ್ಕೆಟ್. ಹಣ್ಣುಗಳು ಬುಟ್ಟಿಯಲ್ಲಿವೆ. ಫ್ರೂಟ್ಸ್ ಆರ್ ಇನ್ ದ ಬಾಸ್ಕೆಟ್. ಅಮ್ಮ ಅಡುಗೆ ಮನೆಯಲ್ಲಿದ್ದಾರೆ. ಮದರ್ ಈಸ್ ಇನ್ ದ ಕಿಚನ್. ಅಮ್ಮ ಅಡುಗೆ ಮನೆಯಲ್ಲಿದ್ದಾರೆ. ಮದರ್ ಈಸ್ ಇನ್ ದ ಕಿಚನ್. ನಾವು ಬೆಂಗಳೂರಿನಲ್ಲಿದ್ದೇವೆ. ವಿ ಆರ್ ಇನ್ ಬ್ಯಾಂಗಲೂರು. ನಾವು ಬೆಂಗಳೂರಿನಲ್ಲಿದ್ದೇವೆ. ವಿ ಆರ್ ಇನ್ ಬ್ಯಾಂಗಲೂರು. ಪತ್ರವು ಲಕೋಟೆಯ ಒಳಗಿದೆ. ದ ಲೆಟರ್ ಈಸ್ ಇನ್ ದಿ ಎನ್ವಲಪ್. ಪತ್ರವು ಲಕೋಟೆಯ ಒಳಗಿದೆ. ದ ಲೆಟರ್ ಈಸ್ ಇನ್ ದಿ ಎನ್ವಲಪ್. ಅವನು ಲಂಡನ್ನಲ್ಲಿ ವಾಸಿಸುತ್ತಾನೆ. ಹಿ ಲಿವ್ಸ್ ಇನ್ ಲಂಡನ್. ಅವನು ಲಂಡನ್ನಿನಲ್ಲಿ ವಾಸಿಸುತ್ತಾನೆ. ಹಿ ಲಿವ್ಸ್ ಇನ್ ಲಂಡನ್. ಹಕ್ಕಿ ಪಂಜರದ ಒಳಗಿದೆ. ದ ಬರ್ಡ್ ಈಸ್ ಇನ್ ದ ಕೇಜ್. ಹಕ್ಕಿ ಪಂಜರದ ಒಳಗಿದೆ. ದ ಬರ್ಡ್ ಈಸ್ ಇನ್ ದ ಕೇಜ್. ಈಗ ಇನ್ಸೈಡ್ ಅಂದರೂ ಒಳಗೇನೆ, ಬಟ್ ಇನ್ಸೈಡ್ ಅಂದರೆ ಏನು, ಅದರ ಅರ್ಥ ಅಂತ ನೋಡೋಣ. ಇನ್ಸೈಡ್ ಎಂದರೆ ಒಂದು ವಸ್ತುವಿನ ಅಥವಾ ಕಟ್ಟಡದ ಸಂಪೂರ್ಣ ಒಳಭಾಗದಲ್ಲಿ ಇರುವುದು ಎಂದು ಅರ್ಥ. ಇನ್ಸೈಡ್ ಅಂದರೆ ಒಂದು ವಸ್ತುವಿನ ಅಥವಾ ಕಟ್ಟಡದ ಸಂಪೂರ್ಣ ಒಳಭಾಗದಲ್ಲಿ ಇರುವುದು ಎಂದು ಅರ್ಥ. ಇನ್ ಮತ್ತು ಇನ್ಸೈಡ್ ನಡುವೆ ಹೆಚ್ಚಿನ ವ್ಯತ್ಯಾಸವಿಲ್ಲ. ಇನ್ ಮತ್ತು ಇನ್ಸೈಡ್ ನಡುವೆ ಹೆಚ್ಚಿನ ವ್ಯತ್ಯಾಸವಿಲ್ಲ. ಆದರೆ ಒಂದು ಚೌಕಟ್ಟಿನ ಅಥವಾ 4 ಗೋಡೆಗಳ ಸೀಮಿತ ಜಾಗದ ಒಳಗಿರುವುದನ್ನು ಒತ್ತಿ ಹೇಳಲು ನಾವು ಇನ್ಸೈಡ್ ಬಳಸುತ್ತೇವೆ. ಅಂದರೆ ಒಂದು ಚೌಕಟ್ಟಿನ ಅಥವಾ 4 ಗೋಡೆಗಳ ಸೀಮಿತ ಜಾಗದ ಒಳಗೆ ಇರುವುದನ್ನು ನಾವು ಒತ್ತಿ ಹೇಳಲು ಇನ್ಸೈಡ್ ಬಳಸುತ್ತೇವೆ. ಸಣ್ಣ ವ್ಯತ್ಯಾಸ ಸಹ ಇದೆ. ಸಣ್ಣ ವ್ಯತ್ಯಾಸ ಏನದು? ಇನ್ ಎನ್ನುವುದು ನಗರಗಳಿಗೆ ಇನ್ ಬ್ಯಾಂಗ್ಳೂರು ಬಳಸಬಹುದು. ಆದರೆ ಇನ್ಸೈಡನ್ನು ಹೆಚ್ಚಾಗಿ ಕೊಠಡಿ, ಪೆಟ್ಟಿಗೆಯಂತಹ ಸಣ್ಣ ಮತ್ತು ಮುಚ್ಚಿದ ಜಾಗಗಳಿಗೆ ಬಳಸುತ್ತೇವೆ. ಇನ್ ಎನ್ನುವುದು ನಗರಗಳಿಗೆ, ಇನ್ ಬ್ಯಾಂಗ್ಳೂರು ಈ ಥರ ಬಳಸಬಹುದು. ಆದರೆ ಇನ್ಸೈಡನ್ನು ಹೆಚ್ಚಾಗಿ ಕೊಠಡಿ, ಪೆಟ್ಟಿಗೆಯಂತಹ ಸಣ್ಣ ಮತ್ತು ಮುಚ್ಚಿದ ಜಾಗಗಳಿಗೆ ಬಳಸುತ್ತೇವೆ. ಒಳಗೆ ಬಾ, ಕಮ್ ಇನ್ಸೈಡ್. ಒಳಗೆ ಬಾ, ಕಮ್ ಇನ್ಸೈಡ್. ಮನೆಯ ಒಳಗೆ ಹೋಗು, ಗೋ ಇನ್ಸೈಡ್ ದ ಹೌಸ್. ಮನೆಯ ಒಳಗೆ ಹೋಗು, ಗೋ ಇನ್ಸೈಡ್ ದ ಹೌಸ್. ಪೆಟ್ಟಿಗೆಯ ಒಳಗೆ ಏನಿದೆ? ವಾಟ್ ಈಸ್ ಇನ್ಸೈಡ್ ದ ಬಾಕ್ಸ್. ಪೆಟ್ಟಿಗೆಯ ಒಳಗೆ ಏನಿದೆ? ವಾಟ್ ಈಸ್ ಇನ್ಸೈಡ್ ದ ಬಾಕ್ಸ್. ಚೀಲದ ಒಳಗೆ ಕೈ ಹಾಕು. ಪುಟ್ ಯುವರ್ ಹ್ಯಾಂಡ್ ಇನ್ಸೈಡ್ ದ ಬ್ಯಾಗ್. ಚೀಲದ ಒಳಗೆ ಕೈ ಹಾಕು. ಪುಟ್ ಯುವರ್ ಹ್ಯಾಂಡ್ ಇನ್ಸೈಡ್ ದ ಬ್ಯಾಗ್. ನಾನು ಕಟ್ಟಡದ ಒಳಗಿದ್ದೇನೆ. ಐ ಆಮ್ ಇನ್ಸೈಡ್ ದ ಬಿಲ್ಡಿಂಗ್. ನಾನು ಕಟ್ಟಡದ ಒಳಗಿದ್ದೇನೆ. ಐ ಆಮ್ ಇನ್ಸೈಡ್ ದ ಬಿಲ್ಡಿಂಗ್. ಕಾರಿನ ಒಳಗೆ ತುಂಬ ಬಿಸಿಯಾಗಿದೆ. ಇಟ್ ಈಸ್ ವೆರಿ ಹಾಟ್ ಇನ್ಸೈಡ್ ದ ಕಾರ್. ಕಾರಿನ ಒಳಗೆ ತುಂಬ ಬಿಸಿಯಾಗಿದೆ. ಇಟ್ ಈಸ್ ವೆರಿ ಹಾಟ್ ಇನ್ಸೈಡ್ ದ ಕಾರ್. ಜೇಬಿನ ಒಳಗೆ ಏನೂ ಇಲ್ಲ. ದೆರ್ ಈಸ್ ನಥಿಂಗ್ ಇನ್ಸೈಡ್ ದ ಪಾಕೆಟ್. ಜೇಬಿನ ಒಳಗೆ ಏನೂ ಇಲ್ಲ. ದೆರ್ ಈಸ್ ನಥಿಂಗ್ ಇನ್ಸೈಡ್ ದ ಪಾಕೆಟ್. ಅವಳು ಕಚೇರಿಯ ಒಳಗಿದ್ದಾಳೆ. ಶಿ ಈಸ್ ಇನ್ಸೈಡ್ ದಿ ಆಫೀಸ್. ಅವಳು ಕಚೇರಿಯ ಒಳಗಿದ್ದಾಳೆ. ಶಿ ಈಸ್ ಇನ್ಸೈಡ್ ದಿ ಆಫೀಸ್. ಯಾರಿಗಾದರೂ ನನ್ನ ಸಂಪೂರ್ಣ 3 ತಿಂಗಳ ಸ್ಪೋಕನ್ ಇಂಗ್ಲೀಷ್ ಕೋರ್ಸಿಗೆ ಸೇರಲಿಕ್ಕಿದ್ರೆ ಅದನ್ನು ನಾನು ನಿಮಗೆ ವಾಟ್ಸಪ್ನಲ್ಲಿ ವಿಡಿಯೋಗಳ ಮೂಲಕ ಕಳಿಸ್ತೇನೆ. ದಿನಕ್ಕೆ ಒಂದು ವಿಡಿಯೋದಂತೆ ಕಳಿಸ್ತೇನೆ ನಿಮ್ಮ ವಾಟ್ಸಪ್ ನಂಬರಿಗೆ. ಅದರ ಟೋಟಲ್ ಫೀ 599 ರುಪೀಸ್, 599. ನೀವು ಅದನ್ನು ನನಗೆ UPI ಮೂಲಕ ಕಳಿಸಿದರೆ ನಾನು ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ನಿಮಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಈ 3 ತಿಂಗಳ ಕ್ಲಾಸನ್ನು ನೀವು ಡೈಲಿ 15 ನಿಮಿಷದ ವಿಡಿಯೋ ಇರ್ತದೆ.
45 ನಿಮಿಷ ಪ್ರಾಕ್ಟೀಸ್ ಮಾಡಿದರೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬಹುದು. ಬರೀ ಯಾರಿಗಾದರೂ ಸೇರಲಿಕ್ಕಿದ್ರೆ ನನಗೆ ಮೆಸೇಜ್ ಮಾಡಿ.